ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನೋಡಿ ಸಂಡೇ ಫಂಡೇ ಸಿಸಿದ್ದೀನಿ ನೋಡಿ. ನನ್ನ ಮಕ್ಕಳ ಬರ್ತ್ಡೇ ಸಲುವಾಗಿ ವಿಶಾಲ್ ಮಾರ್ಟಿಗೆ ಹೋಗಿ ಶಾಪಿಂಗ್ ಮಾಡಿದ್ದೀನಿ ನೋಡಿ. ಯಾವ ಥರ ಮಾಡಿದ್ದೀನಿ, ಹೇಗಿದೆ ಅಂತ ಹೇಳ್ತೀನಿ ನೋಡಿ. ಎಲ್ಲ ಚೆನ್ನಾಗಿದೆ ನೋಡಿ. ನೀವು ನಮ್ಮ ಬಸವ ಕಲ್ಯಾಣದಲ್ಲಿ ಶಾಪಿಂಗ್ ಮಾರ್ಟ್ ಇದೆ, ಅದು ವಿಶಾಲ್ ಮಾರ್ಟ್ ಅಂತಿದೆ ನೋಡಿ. ಇಲ್ಲಿ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಬರ್ತ್ಡೇ ಬಟ್ಟೆ ಸಲುವಾಗಿ ಶೂಸ್ ತೊಗೊಳ್ಳೋದು, ಎಲ್ಲ ಆಟ ಸಾಮಾನು ತೊಗೊಳ್ಳೋದಿತ್ತು. ಹಾಗಾಗಿ ಇಲ್ಲಿ ಶಾಪಿಂಗ್ ಹೋಗಿದ್ದೆ ನೋಡಿ. ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ತುಂಬ ಬಟ್ಟೆ ಇದೆ ನೋಡಿ. ಎಲ್ಲ ಬಟ್ಟೆ ಎಲ್ಲ ತುಂಬ ಇದೆ. ಟಿ ಶರ್ಟ್ಸು ಮತ್ತು ಪ್ಯಾಂಟ್ಸು ಎಲ್ಲ ಇದೆ ನೋಡಿ. ಈ ಥರ ಎಲ್ಲ ಚೆನ್ನಾಗಿದೆ ನೋಡಿ. ನಾವು ತೊಗೋತಾ ಇದ್ದೀವಿ, ನೋಡ್ತಾ ಇದ್ದೀವಿ. ನನ್ನ ಮಕ್ಕಳೆಲ್ಲ ಶೂಟಿಂಗ್ ಮಾಡಿದ್ದಾರೆ ನೋಡಿ. ಹೇಗಿದೆ ಅಂತ ನೋಡಿ. ಸೂಪರಾಗಿವೆ. ಡ್ರೆಸ್ ಅಂತೂ ತುಂಬ ಇದೆ. ಇದು ಮಿಡಲ್ ಕ್ಲಾಸ್ ಜನರಿಗೂ ಕೈ ಹತ್ತೋ ಥರ ಇದೆ ನೋಡಿ. ಚೆನ್ನಾಗಿದ್ದಾವೆ. ನಾವು ತುಂಬ ತಿರುಗಾಡಿದ್ವಿ. ಏನರ ಇಲ್ಲಾಂದರೆ 2-3 ತಾಸು ತಿರುಗಾಡಿದ್ವಿ. ಶೂಸ್ ಇದೆ ನೋಡಿ. ಇಲ್ಲೆಲ್ಲ ಈ ಕಡೆ ಎಲ್ಲ ಶೂಸ್ ಇದೆ ನೋಡಿ. ಒಂದು ಸೆಕ್ಷನಲ್ಲಿ ಶೂಸ್ ಇದೆ, ಮತ್ತು ಒಂದು ಸೆಕ್ಷನಲ್ಲಿ ಬಟ್ಟೆ ಇದೆ ನೋಡಿ. ಈ ಕಡೆ ಬಟ್ಟೆ ಇದೆ, ಈ ಕಡೆ ಎಲ್ಲ ಶೂಸ್ ಇದೆ ನೋಡಿ. ಸೂಪರಾಗಿದ್ದಾವೆ. ಚೀಫ್ ರೇಟು ಇದ್ದಾವೆ. ಎಲ್ಲರ ಮಕ್ಕಳಿಗೂ ಸಿಗೋ ಹಾಗಿದೆ. ಈ ಕಡೆ ಎಲ್ಲ ಬುಕ್ಸು ಮತ್ತು ಅವ್ರದ್ದೆಲ್ಲ ಬುಕ್ಸು, ಪೆನ್ಸಿಲ್ಸು ಎಲ್ಲ ಇದೆಲ್ಲ ಅದೆಲ್ಲ ಇದೆ ನೋಡಿ. ಈ ಥರ ಈ ಕಡೆ ಎಲ್ಲ ಕಡೆ ನೋಡ್ತಾ ಇದ್ದಾರೆ ನೋಡಿ ನನ್ನ ಮಕ್ಕಳು. ಎಲ್ಲ ಕಡೆ ಬುಕ್ಸು, ಮ್ಯಾಪ್ಸು ಎಲ್ಲ ಇದ್ದಾವೆ ನೋಡಿ. ಇಲ್ಲಿ ಹೇಗೆ ನೋಡ್ತಾ ಇದ್ದಾರೆ ನೋಡಿ ನನ್ನ ಮಕ್ಕಳೆಲ್ಲ. ಬುಕ್ಸ್ ಎಲ್ಲ ತೆಗೆದು ನೋಡ್ತಾ ಇದ್ದಾರೆ. ಒಳಗಡೆ ಏನಿದೆ ಅಂತೆಲ್ಲ ನೋಡ್ತಾ ಇದ್ದಾರೆ. ಚೆನ್ನಾಗಿದೆ ನೋಡಿ. ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. 4,000 ದುಡ್ಡಿಂದು ಶಾಪಿಂಗ್ ಮಾಡಿದ್ದೆ ಸಿಸ್ಟರ್ ನಾನು. ಚೆನ್ನಾಗಿದೆ, ಸೂಪರಾಗಿದೆ ನೋಡಿ. ನೀವು ಯಾವಾಗಲೂ ಬಂದರೆ, ಈ ಕಡೆ ಬಂದರೆ ಶಾಪಿಂಗ್ ಮಾಡಿ, ಓಕೆನಾ? ಈ ಕಡೆ ನೋಡಿ ಎಲ್ಲ ಆಟ ಸಾಮಾನಿದೆ. ಕ್ರಿಕೆಟು, ಬಾಲು, ಬ್ಯಾಟು ಎಲ್ಲ ಇದೆ ಅಲ್ವ. ಎಲ್ಲ ನೋಡ್ತಾ ಇದ್ದಾರೆ ನೋಡಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆ ನೋಡಿ. ಸೂಪರಾಗಿದೆ. ಮತ್ತು ಎಲ್ಲರಿಗೂ ಮಿಡಲ್ ಕ್ಲಾಸ್ ಜನಕ್ಕೂ ಕೈಗೆ ಹತ್ತೋ ಥರ ಇದೆ. ಎಲ್ಲ ನೆಲಕ್ಕೆ ಥರ ಆಗಿದೆ. ಚಪ್ಪಲ್ಸ್ ಅಂತೂ ಸೂಪರಾಗಿದೆ ನೋಡಿ. ನಾನು 3-4 ಸೆಟ್ ತಂದಿದ್ದೀನಿ ನೋಡಿ. ಚಪ್ಪಲ್ ತಂದಿದ್ದೀನಿ ನೋಡಿ. ಸೂಪರಾಗಿದೆ. ನನ್ನ ಮಕ್ಕಳೆಲ್ಲ ತುಂಬ ತಿರುಗಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ಮತ್ತು ಈ ಕಡೆ ಡ್ರೆಸ್ ಇದೆ, ಡ್ರೆಸ್ ತೊಗೊಂಡಿದ್ದಾರೆ. ಡ್ರೆಸ್ ತೊಗೊಂಡ್ಮೇಲೆ ಮತ್ತೆ ಟಿ ಶರ್ಟ್ ನೋಡ್ತಾ ಇದ್ದಾರೆ. ಎಲ್ಲರಿಗೂ ಟಿ ಶರ್ಟ್ ತೊಗೊಂಡಿದ್ದೀನಿ. ಸೂಪರಾಗಿತ್ತು, ಚೆನ್ನಾಗಿತ್ತು ನೋಡಿ. ಈ ಥರ ಇದೆ ನೋಡಿ. ಈ ಕಡೆ ಎಲ್ಲ ಶೂಸ್ ಇದೆ. ಈ ಕಡೆ ಎಲ್ಲ ಅಡುಗೆ ಸಾಮಾನು, ಮನೆ ಸಾಮಾನಿದೆ ನೋಡಿ. ಕಿಚನ್ದೆಲ್ಲ ಇರುತ್ತೆ ನೋಡಿ. ಗ್ಯಾಸು ಎಲ್ಲ ಇದೆ. ಮಿಕ್ಸಿ ಎಲ್ಲನೇ ಇದೆ, ವಸ್ತು ಇದೆ ನೋಡಿ. ಸೂಪರಾಗಿದೆ. ನೋಡೋಕ್ಕೂ ಚೆನ್ನಾಗಿದೆ. ಇಷ್ಟ ಆಯಿತು ನನಗಂತೂ. ನನಗೆ 2 ಸರ್ತಿ ಹೋಗಿ ಶಾಪಿಂಗ್ ಮಾಡಿದ್ದೀನಿ ನೋಡಿ. ಅಲ್ಲಿ ಚೆನ್ನಾಗಿರುತ್ತೆ ನೋಡಿ. ನನ್ನ ಮಕ್ಕಳು ಆ ಕಡೆಯಿಂದ ಈ ಕಡೆ ಬಂದು ಬ್ಯಾಟ್ ಬಾಲ್ಗೆ ಇದು ಮಾಡ್ತಾಯಿದ್ದಾರೆ. ಮತ್ತು ಡಾಲ್ಸ್ ಇದ್ದಾವೆ, ತುಂಬ ಡಾಲ್ಸ್ ಇದ್ದಾವೆ. ಡಾಲ್ಸ್ ನೋಡ್ತಾ ಇದ್ದಾರೆ. ಚೆನ್ನಾಗಿದ್ದಾವೆ ನೋಡಿ. ಎಲ್ಲ ಸೂಪರಾಗಿದ್ದಾವೆ. ಮತ್ತು ಚೀಫ್ ರೇಟ್ ಇದೆ ಅಲ್ವಾ, ಹಾಗಾಗಿ ಎಲ್ಲ ಮಿಡಲ್ ಕ್ಲಾಸ್ ಜನ ತುಂಬ ಜನ ಬರ್ತಾರೆ. ಮತ್ತು ಹೊಸದಾಗಿ ಮಾಡಿದ್ದಾರೆ, ಹೊಸ ವರ್ಷಕ್ಕೆ ಹೊಸದಾಗಿ ಮಾಡಿದ್ದಾರೆ. 2005 ಮಾಡಿದ್ದಾರೆ, 25 ಮಾಡಿದ್ದಾರೆ. ಚೆನ್ನಾಗಿ ನೋಡಿ. ಕಿಚನ್ ಸಾಮಾನು ಎಲ್ಲ ಇದೆ ನೋಡಿ. ಕುಕ್ಕರ್ಸ್ ಇದ್ದಾವೆ, ಇಸ್ತ್ರಿ ಐರನ್ಸ್ ಇದ್ದಾವೆ, ಮತ್ತು ಗ್ಯಾಸ್ ಇದ್ದಾವೆ, ಎಲ್ಲ ಸಿಲಿಂಡ್ರ್ ಇದ್ದಾವೆ, ಎಲ್ಲನೂ ಇದ್ದಾವೆ. ಸ್ಟೋವ್ ಇದ್ದಾವೆ, ಎಲ್ಲ ಇದ್ದಾವೆ ನೋಡಿ. ಈ ಕಡೆ ಎಲ್ಲ ಚೆನ್ನಾಗಿದ್ದಾವೆ. ನೋಡ್ತಾ ಇದ್ದಾರೆ ನೋಡಿ. ನನ್ನ ಮಕ್ಕಳೆಲ್ಲ ತಿರುಗಾಡ್ತಾ ಇದ್ದಾರೆ ತೊಗೊಂಡು. ಈಗ ಮತ್ತೆ ಮೇಲಿನ ಅಂತಸ್ತಿಗೆ ಹೋಗ್ಬೇಕಂತ ಹೋಗ್ತಾಯಿದ್ದೀವಿ. 2 ಅಂತಸ್ತಿದೆ, ಹಾಗಾಗಿ ಮೇಲೆ ಹೋಗ್ತಾಯಿದ್ದೀವಿ ನೋಡಿ. ಮೇಲೂ ತುಂಬ ಬಟ್ಟೆ ಇದ್ದಾವೆ, ಎಲ್ಲ ಚೆನ್ನಾಗಿರೋ ಬಟ್ಟೆ ಇದ್ದಾವೆ. ತುಂಬ ವಸ್ತು ಇದ್ದಾವೆ ನೋಡಿ. ಸೂಪರಾಗಿದ್ದಾವೆ ನೋಡಿ. ಈ ಥರ ನೋಡಿ. ಇಲ್ಲಿ ಇವಾಗ ಚೆನ್ನಾಗಿ ತಿರುಗಾಡಿ ನೋಡ್ತಾ ಇದ್ದಾರೆ ಮಕ್ಕಳೆಲ್ಲ. ಅವಸರು ಮಾಡ್ತಾರೆ ನೋಡಿ. ಈ ಕಡೆ ಎಲ್ಲ ಕಿಚನ್ ಸಾಮಾನು ಇದ್ದಾವೆ ನೋಡಿ. ಕಿಚನ್ ಸಾಮಾನೆಲ್ಲ ಚೆನ್ನಾಗಿದ್ದಾವೆ ನೋಡಿ. ಈ ಕಡೆ ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ ನೋಡಿ. ಈ ಕಡೆ ಎಲ್ಲ ಬುಕ್ಸ್ ಇದ್ದಾವೆ ನೋಡಿ. ಬುಕ್ಸ್ ನೋಡ್ತಾ ಇದ್ದಾರೆ, ಬುಕ್ಸ್ ತೊಗೊಂಡಿದ್ದಾರೆ. ಮತ್ತು ಈ ಕಡೆ ಗ್ಯಾಸು ಅದು ಇದೆಲ್ಲ ತೋರಿಸ್ತಾ ಇದ್ದಾರೆ ನೋಡಿ. ಬ್ಯಾಗ್ಸ್ ಇದ್ದಾವೆ ನೋಡಿ. ಬ್ಯಾಗ್ಸ್ ಸೂಪರಾಗಿದ್ದಾವೆ. ನನ್ನ ಮಗಳು ಬ್ಯಾಗ್ ತೊಗೋತೀನಿ ಅಂತ ಚಿಕ್ಕದಾಗಿ ಒಂದು ಬ್ಯಾಗ್ ತೊಗೊಂಡಿದ್ದಾಳೆ ನೋಡಿ. ಆ ಕಡೆಯಿಂದ ಈ ಕಡೆಯಿಂದ ಬಂದು ಮತ್ತೆ ಬ್ಯಾಟ್ ಬಾಲ್ ಹತ್ರನೇ ಬರ್ತಾಯಿದ್ದಾರೆ. ಬರ್ಡೇ ಗಿಫ್ಟ್ ಬೇಕು ಅಂತ ತೊಗೊಂಡ್ಬಿಟ್ಟಿದ್ದಾರೆ ನೋಡಿ. ಇದು ಮನೆ ಇದೆ, ಮನೆ ನೋಡ್ತಾ ಇದ್ದಾರೆ. ಚೆನ್ನಾಗಿದೆ ನೋಡಿ. ಸೂಪರಾಗಿದೆ ನೋಡಿ. ಈ ಕಡೆ ಎಲ್ಲ ತಿರುಗಾಡಿ ಎಲ್ಲ ನೋಡ್ತಾ ಇದ್ದಾರೆ. ಗ್ಯಾಸ್ ಸ್ಟೋವ್ ಅದು ಇದು ಎಲ್ಲ ನೋಡ್ತಾ ಇದ್ದಾರೆ ನೋಡಿ. ಸುಮ್ಮನೆ ಎಂಜಾಯ್ ಮಾಡೋಣ ಅಂತ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೆ. ಹಾಗೆ ಶಾಪಿಂಗು ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಸಿಸ್ಟರ್ ನೋಡಿ. ಚೆನ್ನಾಗಿದೆ ನೋಡಿ. ಈ ಕಡೆ ಎಲ್ಲ ಕುಕ್ಕರ್ಸ್ ಇದ್ದಾವೆ ನೋಡಿ. ಎಲ್ಲ ಚೆನ್ನಾಗಿದೆ. ಈ ಕಡೆ ಅಂತೂ ಎಲ್ಲ ಮಕ್ಕಳ ಆಟ ಸಾಮಾನಿದೆ ನೋಡಿ. ಬಟ್ಟೆನೂ ಸೂಪರಾಗಿದ್ದಾವೆ. ಎಲ್ಲ ಗರ್ಲ್ಸ್ ಅಂತೂ ಬಟ್ಟೆ ಅಂತೂ ಸೂಪರಾಗಿದ್ದಾವೆ ನೋಡಿ. ಎಷ್ಟು ತೊಗೋಬೇಕು ಅನ್ನೋ ಹಾಗಿದ್ದಾವೆ. ವೆರೈಟಿ ಚೆನ್ನಾಗಿದ್ದಾವೆ. ಟಿ ಶರ್ಟ್ಸು, ಫ್ರಾಕ್ಸು ಎಲ್ಲ ಸೂಪರಾಗಿದ್ದಾವೆ. ನೋಡಿದರೆ ಎಷ್ಟು ತೊಗೋಬೇಕು ಅಂತ ಆಸೆ ಹಾಕ್ತಾರೆ ಇದೆ ನೋಡಿ. ಈ ಕಡೆ ಎಲ್ಲ ಇದೆ ನೋಡಿ. ಬ್ಯಾಗ್ಸ್ ಇದ್ದಾವೆ ನೋಡಿ. ಇಲ್ಲಿ ಇದೆ ಬ್ಯಾಗ್ ತೊಗೊಂಡ್ಬಿಟ್ಟಿದ್ದಾಳೆ ನೋಡಿ ನನ್ನ ಮಗಳು. ಚಿಕ್ಕದಾಗಿದೆ ಅಲ್ವ, ಅದು ತೊಗೊಂಡ್ಬಿಟ್ಟಿದ್ದಾಳೆ ನೋಡಿ. ತೊಗೊಂಡು ಹೋಗ್ತಾ ಇದ್ದಾಳೆ ನೋಡಿ. ಸೂಪರಾಗಿದೆ ನೋಡಿ. ಈ ಕಡೆ ಎಲ್ಲ ಏನೂ ಇದೆ, ಬ್ಯಾಗ್ಸ್ ಇದ್ದಾವೆ. ಬ್ಯಾಗ್ಸೇನು ನೋಡ್ತಾ ಇದ್ದಾಳೆ ನೋಡಿ ನನ್ನ ಮಗಳು. ಬ್ಯಾಗು ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ. ತುಂಬ ಎಂಜಾಯ್ ಮಾಡಿದ್ದೀವಿ ಆ ದಿವಸ. ಸಾಯಂಕಾಲ ಹೋಗಿದ್ದೀವಲ್ಲ, ಮಕ್ಕಳು ತುಂಬ ತಿರುಗಾಡ್ತಾಯಿದ್ರು, ತುಂಬ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಎಲ್ಲ ನಾವು ಬ್ಯಾಗು ಮತ್ತು ಚಪ್ಪಲ್ಸು ಮತ್ತು ಡ್ರೆಸ್ಸು ತೊಗೊಂಡಿದ್ವಿ. ಮತ್ತು ಪ್ಯಾಂಟ್ ಶರ್ಟ್ 2 ತೊಗೊಂಡಿದ್ವಿ ಬರ್ತ್ಡೇಗೆ. ಮತ್ತು ಬ್ಯಾಟ್ ಬಾಲ್ ಗಿಫ್ಟ್ ಬೇಕಂತಿದ್ರು, ಬ್ಯಾಟ್ ಬಾಲ್ ತೊಗೊಂಡಿದ್ರು. ಹೀಗಾಗಿ ತುಂಬ ಸಾಮಾನು ತೊಗೊಂಡಿದ್ದೀವಿ. ಎಲ್ಲ ಮನೆಗೆ ಏನೇನು ಬೇಕು ಎಲ್ಲ ತೊಗೊಂಡಿದ್ದೀವಿ ನೋಡಿ.
ಇಲ್ಲಿ ನೋಡಿ ಹೇಗಿದೆ ಅಂತ ಕಾಣಿಸ್ತಾ ಇದೆ ನೋಡಿ. ಫ್ರಾಕ್ಸ್ ಇದ್ದಾವೆ ನೋಡಿ, ಫ್ರಾಕ್ಸ್ ಹಾಕಿದ್ದಾರೆ ಇಲ್ಲಿ, ಸೂಪರಾಗಿದ್ದಾವೆ ನೋಡಿ. ತೊಗೊಂಡ್ರೆ ತೊಗೋಬೇಕು ಅನಿಸ್ತೈತೆ, ಬಟ್ ಮಗಳು ತುಂಬ ದೊಡ್ಡವಳಾಗಿದ್ದಾಳಲ್ವ ಇವಾಗ. ಚಿಕ್ಕವ್ರ ಫ್ರಾಕ್ಸ್ ಇದ್ದಾವೆ, ತುಂಬ ಇಷ್ಟ ಆಯಿತು ನನಗೆ. ಬಟ್ ಆದರೆ ತೊಗೊಳಕ್ಕಾಗಲ್ಲ ಅಂತ ತೊಗೊಂಡಿಲ್ಲ ನೋಡಿ. ಇವೆಲ್ಲ ಇದರಲ್ಲೇ ಹಾಕಿಬಿಟ್ಟಿದ್ದಾರೆ ನೋಡಿ, ಎಲ್ಲ ಸಾಮಾನು ತೊಗೊಂಡಿದ್ದೆಲ್ಲ ಹಾಕಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಫುಲ್ ಕಿಚನ್ದಿದೆ ನೋಡಿ, ಅಂದರೆ ಜಾರ್ಸು, ಕಪ್ಪು, ಬಟ್ಟಲು, ಪ್ಲೇಟ್ಸು ಎಲ್ಲ ತುಂಬ ಇದ್ದಾವೆ ನೋಡಿ. ಈ ಥರ ಎಲ್ಲ ಇಲ್ಲಿ ಚೆನ್ನಾಗಿದ್ದಾವೆ ನೋಡಿ, ಸೂಪರಾಗಿದ್ದಾವೆ. ಟಿಫಿನ್ ಬಾಕ್ಸ್ ಇದ್ದಾವೆ, ಸೂಪರಾಗಿದೆ. ಈ ಕಡೆ ಮೇಲ್ಗಡೆ ಅಂತ ತುಂಬ ಜಾರ್ಸು, ಪ್ಲಾಸ್ಟಿಕ್ ಜಾರ್ಸು ಮತ್ತು ಗ್ಲಾಸಿನ ಜಾರ್ಸು ಎಲ್ಲ ಇದ್ದಾವೆ. ನೀರಿನ ಬಾಟಲ್ಸ್ ಇದ್ದಾವೆ ನೋಡಿ, ಎಲ್ಲ ಚೆನ್ನಾಗಿದ್ದಾವೆ. ಮತ್ತು ಈ ಕಡೆ ಎಲ್ಲ ಹೋಮ್ ಮೇಡ್ ಎಲ್ಲ ಮನೆಗೆ ಏನೇನು ಬೇಕು ಎಲ್ಲ ಇದ್ದಾವೆ ನೋಡಿ. ಮತ್ತು ಹನೀಸು ಮತ್ತು ಮಸಾಲ ಪದಾರ್ಥಗಳು, ಇದು ಶಾಂಪೂಸು ಇದೆಲ್ಲ ಇದೆ. ಈ ಕಡೆ ಎಲ್ಲ ಕಾಸ್ಮೆಟಿಕ್ ಎಲ್ಲ ಇದೆ ನೋಡಿ, ತುಂಬ ಇದೆ. ಈ ಕಡೆ ಎಲ್ಲ ಪೌಡ್ರಸ್ಸು ಅದು ಇದೆಲ್ಲ ಇಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಎಷ್ಟು ನೋಡಿದರೂ ಕಣ್ಣು ಸಾಲಲ್ಲ, ಹೋದರೆ ಬರಬೇಕು ಅನಿಸೋದಿಲ್ಲ. ಶುಗರ್ ಇದೆ ನೋಡಿ, ಸಕ್ಕರೆ ಇದೆ. ಈ ಕಡೆ ಎಲ್ಲ ಚೆನ್ನಾಗಿಟ್ಟಿದ್ದಾರೆ, ಎಲ್ಲ ಒಂದು ಕಡೆಯಿಂದ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಈ ಕಡೆ ಎಲ್ಲ ಅಕ್ಕಿ ಮತ್ತು ಗೋಧಿ ಮಸಾಲ ಪದಾರ್ಥಗಳೆಲ್ಲ ಇಟ್ಟಿದ್ದಾರೆ. ತಿನ್ನೋ ಓಟ್ಸು, ಅದು ನೂಡಲ್ಸು ಈ ಥರ ಎಲ್ಲ ಇಟ್ಬಿಟ್ಟಿದ್ದಾರೆ. ಈ ಕಡೆ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಜಾಮ್ ತೊಗೊಂಡಿದ್ವಿ ಮತ್ತು ಕೆಚಪ್ ತೊಗೊಂಡಿದ್ವಿ. ನಮಗೆ ಮನೆಗೆ ಏನೇನು ಬೇಕು ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ ನೋಡಿ. ಚೆನ್ನಾಗಿತ್ತು, ಎಲ್ಲ ಸಾಮಾನು ಚೆನ್ನಾಗಿದೆ ನೋಡಿ, ಸೂಪರಾಗಿದೆ ನೋಡಿ. ಇಲ್ಲಿ ಎಲ್ಲ ಬೇಳೆ ಪದಾರ್ಥಗಳು ಇದ್ದಾವೆ ನೋಡಿ, ಎಲ್ಲ ಇಟ್ಟಿದ್ದಾರೆ. ಚೆನ್ನಾಗಿದೆ, ಸೂಪರಾಗಿದೆ. ನೋಡಿದರೆ ಎಷ್ಟು ತೊಗೋಬೇಕು ಅನಿಸುತ್ತೆ. ಅಕ್ಕಿ ಇಟ್ಟಿದ್ದಾರೆ ನೋಡಿ, ಇಲ್ಲಿ ಬಾಸ್ಮತಿ ಅಕ್ಕಿ ಮತ್ತು ಬೇರೆ ಅಕ್ಕಿ ಎಲ್ಲ ಇದೆ. ತುಂಬ ಐಟಮ್ಸ್ ಇಟ್ಟಿದ್ದಾರೆ, ಎಲ್ಲ ಚೆನ್ನಾಗಿದೆ. ಮತ್ತು ಚೀಪ್ ರೇಟು ಇದೆ, ಎಲ್ಲರಿಗೂ ಕೈಗೆ ನಿಲುಕೋ ಆಗಿದೆ. ಹಾಗಾಗಿ ಇಲ್ಲಿ ತುಂಬ ಜನ ಬರ್ತಾರೆ. ಅವತ್ತು ನಾವು ಸಾಟರ್ಡೆ ಅಲ್ವಾ, ಈವ್ನಿಂಗ್ ಹೋಗಿದ್ದೀವಲ್ಲ, ಇನ್ನೂ ಜನ ಬಂದಿದ್ದಿಲ್ಲ. ನಾವೇ ಎಲ್ಲ ತಿರುಗಾಡಿ ನೋಡಿದ್ವಿ. ಎಲ್ಲ ಕಡೆ ಜ್ಯೂಸು ಎಲ್ಲ ಇದೆ, ಎಲ್ಲ ಸ್ನ್ಯಾಕ್ಸು ಏನು ಬೇಕು ಎಲ್ಲ ಇದೆ ನೋಡಿ. ಈ ಕಡೆ ಬಿಸ್ಕೆಟ್ಸ್ ಇದೆ, ಈ ಕಡೆ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಸೂಪರಾಗಿದ್ದಾವೆ ನೋಡಿ. ನೀವು ಬಂದರೆ ಒಮ್ಮೆ ಈ ಕಡೆ ಬಂದರೆ ನೋಡಿ, ಬನ್ನಿ, ತಿರುಗಾಡ್ಕೊತ ಬನ್ನಿ, ಬಂದು ತೊಗೊಳ್ಳಿ ಆಯಿತಾ. ಚೆನ್ನಾಗಿದೆ ನೋಡಿ, ಸೂಪರಾಗಿದೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ, ನನ್ನ ಮಕ್ಕಳಂತೂ ತುಂಬ ಖುಷಿ ಪಟ್ಟರು ನೋಡಿ. ಮತ್ತೆ ಹೋಗೋಣ ಮಮ್ಮಿ ಸಂಡೇ ಅಂತ ಇದ್ದರು. ನೋಡೋಣ ನೆಕ್ಸ್ಟ್ ಸಂಡೇ ಮತ್ತೆ ಹೋಗೋಣ. ಸಂಡೇ ಏನು ಮಾಡ್ತಾರೆ, ಸ್ವಲ್ಪ ಆಫರ್ಸ್ ಇಡ್ತಾರೆ. ಹಾಗಾಗಿ ಸಂಡೇ ಹೋಗಬೇಕು ಅಂತ ಮಕ್ಕಳು ಇಷ್ಟ ಆಗಿದೆ. ನೋಡೋಣ ಮತ್ತೆ ನೆಕ್ಸ್ಟ್ ಸಂಡೇ ಹೋಗೋಣ ಅಂತ ಹೇಳಿದ್ದೀನಿ. ಚೆನ್ನಾಗಿದೆ ನೋಡಿ, ನನಗಂತೂ ಇಷ್ಟ ಆಯಿತು. 2 ಸರ್ತಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಶಾಪಿಂಗ್ ಏನೇನು ಮಾಡ್ಕೊಂಡು ಬಂದೀನಿ ಅಂತ ತೋರಿಸ್ತೀನಿ ನೋಡಿ. ಚಪ್ಪಲ್ ತೊಗೊಂಡಿದ್ದೀನಿ ನೋಡಿ, ಮನೇಲಿ ತಿರುಗಾಡೋಕ್ಕೆ ಹಾಕ್ಕೊಂಡು ಅಂತ ಚಪ್ಪಲ್ ತೊಗೊಂಡಿದ್ದೀನಿ. ಮತ್ತು ನನ್ನ ಮಗನಿಗೆ ಬೇಕು ಹೊರಗಡೆ ತಿರುಗಾಡೋಕ್ಕೆ ಅಂತ ಇದ್ದ, ಅವನಿಗೂ ತೊಗೊಂಡಿದ್ದೀನಿ. ಚೀಪ್ ರೇಟ್ ನೋಡಿ, 100, 120, 130 ಇಷ್ಟೇ ನೋಡಿ ರೇಟು ನೋಡಿ. ಚೆನ್ನಾಗಿದ್ದಾವೆ, 200ಕ್ಕೆ ಇದ್ದಾವೆ. ಮತ್ತು ಜಾರ್ ತೊಗೊಂಡಿದ್ದೀನಿ ನೋಡಿ, 50 ರುಪೀಸಿಗೆ ಒಂದು ಜಾರ್ ಅಂತೆ. ಉಪ್ಪು ಇದು ಎಲ್ಲ ಹಾಕಿಡೋಕ್ಕಾಗುತ್ತೆ, ಪಿಕಲ್ಸ್ ಹಾಕಿಡೋಕ್ಕಾಗುತ್ತೆ ಅಂತ ಜಾರ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿದ್ದಾವೆ ನೋಡಿ. ಫಿನೈಲ್ ಬಾಟಲ್ ತೊಗೊಂಡಿದ್ದೀನಿ, ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಹೇಳಿದರು. ಹಾಗಾಗಿ ಫಿನೈಲ್ ಬಾಟಲ್ ತೊಗೊಂಡೆ. ಬ್ಯಾಟ್ ತೊಗೊಂಡಿದ್ದೀರಂತೆ ನೋಡಿ, ತೋರಿಸ್ತಾ ಇದ್ದಾರೆ ಮಕ್ಕಳು, ತೋರಿಸಿ ಅಂತ ಇದ್ದಾರೆ. ಬ್ಯಾಟ್ ತೊಗೊಂಡಿದ್ದೀನಿ ನೋಡಿ. ಇದು ನೋಡಿ ಮಸಾಲ ಪದಾರ್ಥ ತೊಗೊಂಡಿದ್ದೀನಿ ನೋಡಿ, ಸಬ್ಜಿ ಮಸಾಲ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಇದನ್ನು ಚೆನ್ನಾಗಿದೆ. ಅದು ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಹಾಕ್ತೀನಿ ನಾನು. ಇವಾಗ ನೋಡಿದ್ದು ಪಿಕಲ್ ಜಾಮ್ ತೊಗೊಂಡಿದ್ದೀನಿ ನೋಡಿ. ಬ್ರೆಡ್ ಜೊತೆ ಜಾಮ್ ತಿನ್ನೋಕ್ಕೆ ಮತ್ತು ಚಪಾತಿ ಜೊತೆ ತಿನ್ನೋಕ್ಕೆ ಬೇಕಂತ ಹೇಳ್ತಾಯಿದ್ರು. 2 ಜಾಮ್ ಬಾಟಲ್ ತೊಗೊಂಡಿದ್ದೀನಿ ನೋಡಿ. ಮತ್ತು ಒಂದು ಕಡೆ ಕೆಚಪ್ ಬಾಲ್ 2 ತೊಗೊಂಡಿದ್ದಾರೆ ನೋಡಿ, 2 ಬಾಲ್ ತೊಗೊಂಡಿದ್ದಾರೆ. ಇದು ನೋಡಿ ಬಿಸ್ಕೆಟ್ ತೊಗೊಂಡಿದ್ದಾರೆ ತಿನ್ನೋಕ್ಕೆ ಅಂತ. ಮತ್ತು ಕೆಚಪ್ ತೊಗೊಂಡಿದ್ದೀನಿ ನೋಡಿ, ದೊಡ್ಡದೊಂದು ಕೆಚಪ್ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಎಲ್ಲ ಜೊತೆ ತಿನ್ನೋಕ್ಕೆ, ಸ್ನ್ಯಾಕ್ಸ್ ಜೊತೆ ತಿನ್ನೋಕ್ಕೆ ಬೇಕಲ್ವ, ಹಾಗಾಗಿ ತೊಗೊಂಡಿದ್ದೀನಿ ನೋಡಿ. ಮತ್ತು ಬಟ್ಟೆ ತೊಗೊಂಡಿದ್ದೀನಿ ನೋಡಿ, ಎಲ್ಲರಿಗೂ ತುಂಬ ಬಟ್ಟೆ ತೊಗೊಂಡಿದ್ದೀನಿ ನೋಡಿ. 2 ಪ್ಯಾಂಟ್ಸ್ ತೊಗೊಂಡಿದ್ದೀನಿ, ನನ್ನ ಮಗಳಿಗೆ ಪ್ಯಾಂಟ್ ತೊಗೊಂಡಿದ್ದೀನಿ. ಚೀಪ್ ರೇಟು 100, 120, 130 ಇಷ್ಟೇ ರೇಟು. ಚೆನ್ನಾಗಿದ್ವು. ಟಿ ಶರ್ಟು ತುಂಬ ಚೆನ್ನಾಗಿದ್ವು, ಹಾಗಾಗಿ ತೊಗೊಂಡಿದ್ದೀವಿ ನೋಡಿ. ಸೂಪರಾಗಿದ್ದಾವೆ ಟಿ ಶರ್ಟು, ಚೆನ್ನಾಗಿದ್ದಾವೆ. ಎಲ್ಲರಿಗೂ 2, 3 ಟಿ ಶರ್ಟ್ ತೊಗೊಂಡಿದ್ದೀನಿ. ನೈಟ್ ಪ್ಯಾಡ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿದ್ದಾವೆ ಅಂತ ತೊಗೊಂಡಿದ್ದೀನಿ. ಟಿ ಶರ್ಟು ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋಕ್ಕೆ ಡೈಲಿ ಮಕ್ಕಳಿಗೆ ಅಂತ ತೊಗೊಂಡಿದ್ದೀನಿ ನೋಡಿ. ಸೂಪರಾಗಿದ್ದಾವೆ ಅವರಿಗೆ ನೋಡಿ. ಈ ಥರ ಎಲ್ಲ ಟಿ ಶರ್ಟು ತೊಗೊಂಡಿದ್ದೀನಿ, ತುಂಬ ಟಿ ಶರ್ಟ್ ತೊಗೊಂಡಿದ್ದೀನಿ. ಎಲ್ಲರಿಗೂ 2, 3 ತೊಗೊಂಡಿದ್ದೀನಿ ನೋಡಿ. ಬಟ್ಟೆ ತುಂಬ ತೊಗೊಂಡಿದ್ದೀನಿ, ಹಾಗಾಗಿ ಬಟ್ಟೆನೂ ಜಾಸ್ತಿ ಕಾಣಿಸ್ತಾ ಇದ್ದಾವೆ ಇದರಲ್ಲಿ. ಚೆನ್ನಾಗಿದ್ದಾವೆ ನೋಡಿ, ಸೂಪರಾಗಿದ್ದಾವೆ ನೋಡಿ. ಪ್ಯಾಂಟ್ ಇದ್ದಾವೆ, ದೊಡ್ಡ ಮಗನಿಗೆ ಪ್ಯಾಂಟ್ ತೊಗೊಂಡಿದ್ದೀನಿ, ಡೈಲಿ ಹಾಕ್ಕೊಳ್ಳೋಕ್ಕಂತ ತೊಗೊಂಡಿದ್ದೀನಿ ನೋಡಿ. ಈ ಥರ ಇದ್ದಾವೆ ನೋಡಿ. ಬ್ಯಾಗ್ ತೊಗೊಂಡಿದ್ದಾಳೆ ನೋಡಿ ಮಗಳು, ಕ್ಯೂಟ್ ಇದೆ ಬ್ಯಾಗ್ ಅಂತೂ, ತುಂಬ ಸೂಪರಾಗಿದೆ, ಕ್ಯೂಟಾಗಿದೆ ನೋಡಿ, ಚೆನ್ನಾಗಿದೆ. ನನಗೆ ಬೇಕಂತ ಹಠ ಮಾಡ್ತಾಯಿದ್ರು. ಅವ್ರಿಗೊಂದು ಬ್ಯಾಗ್ ತೊಗೊಂಡಿದ್ದೀನಿ ನೋಡಿ. ಬಟ್ಟೆ ತೊಗೊಂಡಿದ್ದೀನಿ, ತುಂಬ ಬಟ್ಟೆ ತೊಗೊಂಡಿದ್ದೀನಿ. ಟಿ ಶರ್ಟ್ ಅಂತೂ ಸೂಪರಾಗಿದೆ ನೋಡಿ, ಮಕ್ಕಳಿಗೆ ಹಾಕೋಕ್ಕೆ ಚೆನ್ನಾಗಿದ್ದಾವೆ, ಹಾಗಾಗಿ ತೊಗೊಂಡಿದ್ದೀನಿ. ಡೈಲಿ ವೇರ್ ಮಾಡೋಕ್ಕೂ ಆಗುತ್ತೆ, ಎಲ್ಲಿಗಾದರೂ ಹೋದರೂ ಆಗುತ್ತೆ ಅಂತ ತೊಗೊಂಡಿದ್ದೀನಿ ನೋಡಿ. ಚೆನ್ನಾಗಿದೆ. ಟಿ ಶರ್ಟು ಚೆನ್ನಾಗಿದೆ. ದೊಡ್ಡ ಮಗನಿಗೆ ತೊಗೊಂಡಿದ್ದೀನಿ ನೋಡಿ, ಇದು ಮಗಳಿಗೆ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಸೂಪರಾಗಿದ್ದಾವೆ ನೋಡಿ. ಥ್ಯಾಂಕ್ ಯು. ಹೇಗಿದೆ ಅಂತ ಕಾಮೆಂಟ್